ಅವನಿಗೆ ಮದುವೆ ಆದ ಕಾರ್ಯಕ್ರಮದಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಇರುತ್ತೆ. ಸಪ್ತಮದಲ್ಲಿತ್ತು ಅಂತಂದರೆ, ಅದೇ ನವಮದಲ್ಲಿ ಇತ್ತು ಅಂತಂದಾಗ ಪ್ರಭಾವ ಯಾವ ಥರ ಅಂತಂದರೆ ಅವನು ಯಾವುದೇ ರೀತಿಯಿಂದ ನೌಕರಿಯಲ್ಲಿ ಸಕ್ಸಸ್ ಆಗಲ್ಲ. ಅಂದ್ರೆ ನೀವು ಏನು ಹೇಳ್ತೀರಿ, ಪಿತೃದೋಷ ಸಿಂಗಲ್ ಪರ್ಸನ್ ಅಂದ್ರೆ ಒಬ್ಬನಿಗೆ ವೈಯಕ್ತಿಕವಾಗಿ ಬರಲ್ಲ, ವ್ಯಕ್ತಿಗಳ ಮೇಲೆ ಬರಲ್ಲ, ಯಾವುದೇ ಕಾರಣಕ್ಕೂ ಕುಟುಂಬಗಳ ಮೇಲೆ ಬರುತ್ತೆ ಇದು. ಕುಟುಂಬ ಅಂದ ತಕ್ಷಣ ಅವರೆಲ್ಲ ಎಂಟರ್ ಏನೇ ತಂದೆ ತಾಯಿ ಮಕ್ಕಳು ಏನಿರುತ್ತಲ್ಲ ಅವರು ಅಭಿವೃದ್ಧಿವಂತ ಇರಲ್ಲ. ಪಿತೃದ ಕಾರ್ಯ ಮಾಡಂಗಿಲ್ಲ ಅಂತ ಹೇಳಿ ಮಾಡಿರಂಗಿಲ್ಲ ಅಂತ ಹೇಳಿ ಆಗುತ್ತೆ. ಪಿತೃ ಕಾರ್ಯ ಮಾಡಿಲ್ಲ ಅಂತಲ್ಲ, ಇವ್ರು ಹಿರಿಕರು ಏನು ಮದ್ ಮಾಡ್ಕೊಂಡ್ಬಿಟ್ಟಿರ್ತಾರ ತಲಾ ಅಂತರ್ಲಿಂದ ಆ ಒಂದು ಪದ್ಧತಿ ಇರುತ್ತಮ್ಮ. ಈಗ ಕೆಲವ್ರು ಏನ್ ಮಾಡ್ತಾರೆ, ದೀಪಾವಳಿ ಸಮಯದಲ್ಲಿ ಪಿತೃಗಳಿಗೆ ಇದು ಮಾಡ್ಕೊಳ್ತಾರೆ, ಕೆಲವರು ಒಂದ್ಸಲ ಪಿತೃ ಪಕ್ಷದಲ್ಲಿ ಮಾಡ್ತಾ ಇರ್ತಾರೆ. ಸೊ ಅದರದೇ ಆದ ಪಕ್ಷಗಳಿದಾವೆ, ಅದರದೇ ಆದ ಇದು ಮಾಡ್ಕೊಂತ ಬಂದಿರ್ತಾರೆ. ಕೆಲವ್ರು ಏನ್ ಮಾಡ್ತಾರೆ, ದೀಪಾವಳಿ ಸಮಯದಲ್ಲಿ ಕೆಲವ್ರು ಮಾಡ್ತಾ ಇರ್ತಾರೆ, ಅದನ್ನ ಏನ್ ಮಾಡ್ತಾರೆ ಬರ್ತಾ ಚೇಂಜ್ ಮಾಡ್ಕೊಳ್ತಾರೆ. ಸೊ ಇಲ್ಲಿ ಏನಾಗುತ್ತೆ, ಪಿತೃ ಪಕ್ಷದಲ್ಲಿ ಮಾಡ್ತಾ ಇರ್ತಾರೆ, ಅಲ್ಲಿನೂ ಸಹ ವ್ಯತ್ಯಾಸ ಆಗ್ತಾ ಇರುತ್ತೆ. ಸೊ ಇವ್ರು ಹಿರಿಕರಲ್ಲಿ ಯಾರಾದ್ರೂ ಅದನ್ನ ಪಿತೃದೋಷ ನಿವಾರಣೆ ಮಾಡಿಲ್ಲ ಅಂತಂದಾಗ ಅದು ದೋಷ ಇವರಿಗೆ ಕುಟುಂಬಕ್ಕೆ ಕಾಡ್ತಾ ಇರುತ್ತೆ. ಅದಕ್ಕೋಸ್ಕರ ವೀಕ್ಷಕರು ಇಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನಿಮ್ಮ ವೈಯಕ್ತಿಕ ಜೀವನಕ್ಕಿಂತ ಕುಟುಂಬ ಜೀವನ ಬಹಳ ಮುಖ್ಯ. ನೋಡಿ, ಕುಟುಂಬ ಅಭಿವೃದ್ಧಿ ಆಯಿತು ಅಂತಂದ್ರೆ ವೈಯಕ್ತಿಕ ಜೀವನನೂ ಸಹ ಚೆನ್ನಾಗಿರುತ್ತಲ್ವಾ. ಅಲ್ಲ ಗುರುಜಿ, ಮದುವೆ ವಿಚಾರ ಬಂದ ಕೂಡಲೇ ಇನ್ನೊಂದು ಮುಖ್ಯವಾದ ಒಂದು ವಿಷಯ, ಅರೇಂಜ್ ಮ್ಯಾರೇಜ್, ಲವ್ ಮ್ಯಾರೇಜ್. ಓಕೆ, ಇದಕ್ಕೇನ್ ಸಂಖ್ಯಾಶಾಸ್ತ್ರ ಆಯ್ತು, ನೀವ್ ಇಲ್ಲಿ ವೆರಿ ಒಳ್ಳೆ ಪ್ರಶ್ನೆ ಕೇಳಿದ್ರೆ. ಸಾಕಷ್ಟು ವೀಕ್ಷಕರು ನನ್ನಲ್ಲಿ ಬರ್ತಕ್ಕಂಥ ಇದೊಂದು ಕ್ವಶನ್ ಇದೆ, ಬಹಳ ಚೆನ್ನಾಗಿ. ಯಾರ ಕೈಯಲ್ಲಿದೆ ಲವ್ ಮ್ಯಾರೇಜ್ ಆಯ್ತು ಅಥವಾ ಅರೇಂಜ್ ಮ್ಯಾರೇಜ್, ಅದು ಯಾರ ಕೈಯಲ್ಲಿದೆ? ಹುಡುಗ ಹುಡುಗಿ ಕೈಯಲ್ಲಿದೆ, ಅವ್ರ ಸಂಖ್ಯಾಶಾಸ್ತ್ರ ಜ್ಯೋತಿಷ ಶಾಸ್ತ್ರದಲ್ಲಿದೆ. ಇಲ್ಲಿ ಏನಾಗುತ್ತೆ ಅಂತ ತಕ್ಷಣ, ಈಗ ಅರೇಂಜ್ ಮ್ಯಾರೇಜ್ ಅಂದ್ರೆ ಹಿರಿಕರೆಲ್ಲ ಸೇರ್ಬಿಟ್ಟು ಇದು ಮಾಡ್ಕೊಂಡು ನಮ್ಮ ಕುಟುಂಬಕ್ಕೆ ಇವ್ರು ಬೇಕು ಅಂತ ಇದು ಮಾಡ್ಕೊಂಡ್ಬಿಡ್ತಾರೆ. ಬಟ್ ಅಲ್ಲಿ ಒಂದು ಏನಂತಂದ್ರೆ ಗುಣ ನೋಡ್ತಾರೆ. ಅರ್ಥ ಆಗದ್ರ? ಗುಣ ನೋಡ್ಕೊಂಡು ಮದುವೆ ಮಾಡ್ತಾರೆ. ಬಟ್ ಎಂಡಲ್ಲಿ ಏನಾಗುತ್ತೆ, ಸೊ ರಿಸಲ್ಟ್ ಈಸ್ ನೆಗೆಟಿವ್, ಅಂದ್ರೆ ಏನು, ಡಿವೋರ್ಸ್ ಅಂತ ಬರುತ್ತೆ. ಸೊ ಅದೇ ಲವ್ ಮ್ಯಾರೇಜ್ ಅಂತಂದ್ರೆ 99% ಲವ್ ಮ್ಯಾರೇಜ್ ಅಲ್ಲಿ ಡಿವೋರ್ಸ್ ಆಗಿರೋದು ಕಡಿಮೆ. ಹೌದು, ಇದನ್ನ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಯಾಕಂತಂದ್ರೆ ನಾನು ಅಧ್ಯಯನ ಮಾಡಿದ್ದೀನಿ.